ಕಲಬುರಗಿ ನಗರದಲ್ಲಿ ತಮ್ಮೆಲ್ಲರಿಗೆ ತಿಳಿದಿರುವಂತೆ ಬೀದಿ ನಾಯಿಗಳ ಹಾವಳಿ ಹೆಚ್ಚಿಗಾಗಿತ್ತು. ಸೊ ಅದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ಒಂದು ಪ್ರಾಮಾಣಿಕ ಪ್ರಯತ್ನ ಮಾಡಬೇಕಂತ ಹೇಳಿಬಿಟ್ಟು ನಾವು ಕಲಬುರಗಿ ನಗರದಲ್ಲಿ ಒಂದು ಡಾಗ್ ಶೆಲ್ಟರನ್ನು ಮಾಡಬೇಕಂತ ಹೇಳಿಬಿಟ್ಟು ಬಹಳಷ್ಟು ದಿನಗಳಿಂದ ಪ್ರಯತ್ನ ಮಾಡ್ತಾಯಿದ್ವಿ. ಅದೇ ರೀತಿಯಾಗಿ ನಮ್ಮ ಜಿಲ್ಲೆಯ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಸಾಹೇಬರ ಜೊತೆಯಲ್ಲಿ ನಾವು ಭಾಳಷ್ಟು ಬಾರಿ ಮನವರಿಕೆ ಮಾಡಿಕೊಟ್ವಿ. ಇಲ್ಲಿರ್ತಕ್ಕಂಥ ಸಮಸ್ಯೆ ಯಾವ ರೀತಿ ಇದೆ, ಹೆಚ್ಚಿನ ಜನರು ನಾಯಿಯ ಕಡಿತಕ್ಕೆ ಒಳಗಾಗ್ತಾ ಇದ್ದಾರೆ, ಅದರಿಂದ ತುಂಬ ಸಮಸ್ಯೆ ಆಗ್ತಾಯಿದೆ ಅಂತ ನಾವು ಹೇಳಿದಾಗ ಅವರು ಮುಂಬರ್ತಕ್ಕಂಥ ಬಜೆಟ್ ಒಳಗಡೆ ತಮಗೆ ಬಜೆಟ್ ಹಾಕಿ ಕೊಡ್ತೀವಿ, ಅದರಲ್ಲಿ ತಾವು ಡಾಗ್ ಶೆಲ್ಟರ್ ಮಾಡುವರಂತ ನಮಗೆ ಒಂದು 8 ತಿಂಗಳ ಹಿಂದ್ಗಡೆ ಭರವಸೆಯನ್ನು ನೀಡಿದರು. ಅದೇ ರೀತಿಯಾಗಿ ಇವತ್ತು ಕಲಬುರಗಿ ಮಹಾನಗರ ಪಾಲಿಕೆಗೆ 5 ಕೋಟಿ ರೂಪಾಯಿ ಬಜೆಟನ್ನು ಡಾಗ್ ಶೆಲ್ಟರ್ಗೆ ಮೀಸಲಾಗಿರಿಸಿದ್ದಾರೆ. ಅದೇ ನಿಟ್ಟಿನಲ್ಲಿ ಮುಂದುವರೆದು ನಾವು ಸುಮ್ಮನೆ ಕಾಟಾಚಾರಕ್ಕೆ ನಿರ್ಮಾಣ ಮಾಡಬಾರ್ದು, ಸೈಂಟಿಫಿಕ್ಕಾಗಿ ನಿರ್ಮಾಣ ಆಗಬೇಕು. ಅದರ ಜೊತೆಗೆ ಯಾವ ರೀತಿಯಾಗಿ ಕಾರ್ಯನಿರ್ವಹಿಸ್ತಾರೆ ಅಲ್ಲಿರ್ತಕ್ಕಂಥ ಅಧಿಕಾರಿಗಳಾಗಿರ್ಬೋದು, ಡಾಗ್ ಶೆಲ್ಟರ್ ಯಾವ ರೀತಿ ವರ್ಕೌಟ್ ಆಗುತ್ತೆ, ಯಾವ ರೀತಿ ಅವರು ಕನ್ಸ್ಟ್ರಕ್ಷನ್ ಮಾಡಿದ್ದಾರೆ ಅನ್ನೋ ನಿಟ್ಟಿನಲ್ಲಿ ನಾವು ವಿಚಾರ ಮಾಡಿದಾಗ ಕರ್ನಾಟಕ ರಾಜ್ಯದಲ್ಲಿ ಬೆಂಗಳೂರಿನಲ್ಲಿರ್ತಕ್ಕಂಥ ಯಲಹಂಕ ಏನು ಡಾಗ್ ಶೆಲ್ಟರ್ ಇದೆ, ಅದು ಅತ್ಯಂತ ದೊಡ್ಡದಾಗಿರ್ತಕ್ಕಂಥ ಡಾಗ್ ಶೆಲ್ಟರ್ ಇದೆ ಅಂತ ನಮ್ಮ ಗಮನಕ್ಕೆ ಬಂತು. ಅಲ್ಲಿರ್ತಕ್ಕಂಥ BBMP ಆಫೀಸರ್ಗಳಿಗೆ ಮಾತನಾಡಿ ಅಲ್ಲಿ ಯಲಹಂಕಗೆ ನಾವು ಮತ್ತು ನಮ್ಮ ಸಮಿತಿಯ ಇನ್ನೊಬ್ಬರು ಸದಸ್ಯರಾಗಿರ್ತಕ್ಕಂಥವ್ರು, ಅದರ ಜೊತೆಗೆ ನಮ್ಮ ಹೆಲ್ತ್ ಆಫೀಸರು ಮತ್ತು ಸಿವಿಲ್ ಇಂಜಿನಿಯರ್ ಎಲ್ಲರೂ ಕಲಿತು ಹೋಗಿ ಭೇಟಿ ಮಾಡಿದ್ವಿ. ಅಲ್ಲಿ ಡಾಗ್ ಶೆಲ್ಟರ್ ಯಾವ ರೀತಿಯಾಗಿ ನಿರ್ಮಾಣ ಮಾಡಿದ್ದಾರೆ, ಆ ಡಾಗ್ ಶೆಲ್ಟರ್ನಲ್ಲಿ ಯಾವ ರೀತಿ ಕೆಲಸವನ್ನು ನಿರ್ವಹಿಸ್ತಾರೆ, ಆಪ್ರೇಷನ್ ಯಾವ ರೀತಿ ಮಾಡ್ತಾರೆ, ಇಂಜೆಕ್ಷನ್ ಯಾವ ರೀತಿ ಕೊಡ್ತಾರೆ, ಅದೇ ರೀತಿಯಾಗಿ ಕ್ವಾರಂಟೈನ್ ಯಾವ ರೀತಿಯಾಗಿ ಮಾಡ್ತಾರೆ, ಯಾವ ನಾಯಿಗಳಿಗೆ ಯಾವ ರೀತಿ ನೋಡಬೇಕು, ನಂಬರಿಂಗ್ ಯಾವ ರೀತಿ ಮಾಡಬೇಕು, ಯಾವ ರೀತಿಯಾಗಿ ಅವರು ಸಾಫ್ಟ್ವೇರ್ಗಳನ್ನು ಬಳಸ್ಕೊಳ್ತಾ ಇದ್ದಾರೆ. ಸೊ ಇವೆಲ್ಲವನ್ನು ಕೂಲಂಕುಷವಾಗಿ ನಾವೆಲ್ಲರೂ ಕಲಿತು ಸ್ಟಡಿ ಮಾಡಿದ್ವಿ. ಅಧಿಕಾರಿಗಳಿಗೆ ಅದರ ಸಂಪೂರ್ಣವಾಗಿರ್ತಕ್ಕಂಥ ಮಾಹಿತಿಯನ್ನು ಅಧಿಕಾರಿಗಳು ಪಡೆದುಕೊಂಡಿದ್ದಾರೆ. ಅದೇ ನಿಟ್ಟಿನಲ್ಲಿ ಅದನ್ನು ಮುಗಿಸ್ಕೊಂಡು ನಮ್ಮ ಪ್ರಿಯಾಂಕ್ ಖರ್ಗೆ ಸಾಹೇಬರಿಗೆ ಮತ್ತೊಮ್ಮೆ ಹೋಗಿ ಈ ರೀತಿಯಾಗಿ ಅಧ್ಯಯನ ಮಾಡಿ ಬಂದಿದ್ದಾರೆ ಇವ್ರ ಜೊತೆಲಿ ನಾವು ಕೂಡ ಇದ್ದೀವಿ ಅಂತ ಅವ್ರಿಗೆ ಹೇಳಿದ್ವಿ. ಹೇಳಿದ ತಕ್ಷಣ ಅವರು ಕೂಡ ಸಮಸ್ಯೆಯನ್ನು ತುಂಬ ಜಾಸ್ತಿ ಆಗೋದಕ್ಕಿಂತ ಮುಂಚೆ ತ್ವರಿತಗತಿಯಲ್ಲಿ ಶೀಘ್ರವಾಗಿ ಟೆಂಡರ್ ಕರೆದುಬಿಟ್ಟು ಕೆಲಸವನ್ನು ಶುರು ಮಾಡಿಕೊಳ್ರಿ ಅಂಥೇಳಿ ಅಧಿಕಾರಿಗಳಿಗೆ ಸೂಚನೆಯನ್ನು ನೀಡಿದ್ದಾರೆ. ಸೊ ಹಾಗಾಗಿ ಆದಷ್ಟು ಬೇಗ ಡಾಗ್ ಶೆಲ್ಟರ್ ಕಲಬುರಗಿ ನಗರದಲ್ಲಿ ಆಗ್ತಾ ಇದೆ ಅಂತ ಈ ಮೂಲಕ ತಮ್ಮಲ್ಲಿ ಹೇಳಕ್ಕೆ ಇಷ್ಟಪಡ್ತಾ ಇದ್ದೀನಿ.